ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ 10th ಸ್ಟ್ಯಾಂಡರ್ಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತ ಒಂದು ಯೂನಿಟ್ ಟೆಸ್ಟ್ ಯಾವ್ಯಾವ ಚಾಪ್ಟರ್ ಇಲ್ಲಿ ಕವರ್ ಆಗ್ತಾ ಇದಾವೆ ಅಂದರೆ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ರೂರಲ್ ಡೆವಲಪ್ಮೆಂಟ್, ಈ ಒಂದು ಚಾಪ್ಟರ್ಗಳ ಮೇಲೆ ಯೂನಿಟ್ ಟೆಸ್ಟ್ ವಿತ್ ಆನ್ಸರ್ ನೋಡೋಣ. 4 ಆಪ್ಷನ್ಸ್ ಆರ್ ಗಿವನ್ ಫಾರ್ ಈಚ್ ಕ್ವಶನ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್. ಚೂಸ್ ಒನ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದೆಮ್ and write the complete answer with its alphabetical order. ನೋಡಿ, ಒಂದೊಂದಕ್ಕೆ ಒಂದೊಂದು ಅಂಕ. The two elements added to our constitution under the 42nd amendment. ಯಾವ್ಯಾವ ಎಲಿಮೆಂಟ್ಗಳು ಆ್ಯಡ್ ಆಗಿವೆ 42nd amendment ಪ್ರಕಾರ? ನೋಡಿ, ಆನ್ಸರ್ ಈಸ್, ವಿಚಾರ ಮಾಡಿ ನೋಡಿ, ಆನ್ಸರ್ ಯಾವುದು? ಆನ್ಸರ್ ಈಸ್ ಡಿ, ಸೆಕ್ಯುಲರ್ ಸೋಷಿಯಲಿಸ್ಟ್. ಸೆಕ್ಯುಲರ್ ಸೋಷಿಯಲಿಸ್ಟ್. The Panchayat Raj system has been implemented through this amendment. ನೋಡಿ, ಪಂಚಾಯತ್ ರಾಜ್ ಸಿಸ್ಟಮ್ ಯಾವ ಅಮೆಂಡ್ಮೆಂಟ್ ಮೂಲಕ ಇಂಪ್ಲಿಮೆಂಟ್ ಆಯಿತು? ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಇದು 73rd ಅಮೆಂಡ್ಮೆಂಟ್. ಆನ್ಸರ್ ಇಸ್ ಸಿ. ಇನ್ನು ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಈಚ್. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ವೈ ಡಿಡ್ ದ ಇಂಡಿಯನ್ ಗವರ್ಮೆಂಟ್ ಎಸ್ಟಾಬ್ಲಿಷ್ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್? ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ಗಳನ್ನು ಏಕೆ ಭಾರತ ಸರ್ಕಾರ ಎಸ್ಟಾಬ್ಲಿಷ್ ಮಾಡ್ತಾ ಇದೆ ಅಂತ ಪ್ರಶ್ನೆ. ಉತ್ತರ ಏನು? ಟು ಎನ್ಕರೇಜ್ ದ ಗ್ರೋತ್ ಆಫ್ ಸಾಫ್ಟ್ವೇರ್ ಇಂಡಸ್ಟ್ರಿ ಆ್ಯಂಡ್ ಪ್ರಮೋಟ್ ಎಕ್ಸ್ಪೋರ್ಟ್ಸ್. ಟು ಎನ್ಕರೇಜ್ ದ ಗ್ರೋತ್ ಆಫ್ ಸಾಫ್ಟ್ವೇರ್ ಇಂಡಸ್ಟ್ರಿ ಆ್ಯಂಡ್ ಪ್ರಮೋಟ್ ಎಕ್ಸ್ಪೋರ್ಟ್ಸ್. ಆದ ಕಾರಣ ಸಾಫ್ಟ್ವೇರ್ ಪಾರ್ಕ್ಗಳನ್ನು ಗೌರ್ಮೆಂಟು ಸ್ಥಾಪಿಸ್ತಾ ಇದೆ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್? ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂದರೆ ಏನು? ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತಂದರೆ, ಡಿಸೆಂಟ್ರಲೈಸೇಷನ್ ಈಸ್ ದ ಪ್ರೊಸೆಸ್ ಆಫ್ ಅಚೀವಿಂಗ್ ವಿಲೇಜ್ ಡೆವಲಪ್ಮೆಂಟ್ ಬೈ ಪ್ರೊವೈಡಿಂಗ್ ದ ಪವರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಓನ್ಲಿ ಪವರ್ ಅಲ್ಲ, ಜವಾಬ್ದಾರಿ ಕೂಡ, ರೆಸ್ಪಾನ್ಸಿಬಿಲಿಟಿ ಆಫ್ ದ ವಿಲೇಜ್ ಟು ದ ಪೀಪಲ್ ಆಫ್ ದ ವಿಲೇಜ್. ನೋಡಿ, ಕೇವಲ ಮೇಲೆ ಕೇಂದ್ರದಲ್ಲಿ ಅಧಿಕಾರ ಇದ್ದರೆ ಆಗೋದಿಲ್ಲ. ವಿಲೇಜ್, ಗ್ರಾಮಗಳಲ್ಲಿಯೂ ಕೂಡ ಒಂದು ಶಕ್ತಿ ಮತ್ತು ಜವಾಬ್ದಾರಿ ಇರಬೇಕು ಅಂತ. ಡಿಸೆಂಟ್ರಲೈಸೇಷನ್ ಇಸ್ ದ ಪ್ರೊಸೆಸ್ ಆಫ್ ಅಚೀವಿಂಗ್ ವಿಲೇಜ್ ಡೆವಲಪ್ಮೆಂಟ್ ಬೈ ಪ್ರೊವೈಡಿಂಗ್ ದ ಪವರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ವಿಲೇಜ್ ಟು ದ ಪೀಪಲ್ ಆಫ್ ದ ವಿಲೇಜ್. ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ಎ ಗೌರ್ಮೆಂಟ್ ಸ್ಕೀಮ್ ದಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್. ಒಂದು ಉದ್ಯೋಗವನ್ನು ಕೊಡುವಂಥ ಗೌರ್ಮೆಂಟ್ ಸ್ಕೀಮ್ ಯಾವುದು, ಅದರ ಹೆಸರು ಏನು ಅಂತ ಕೇಳಿದರೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಸ್ಕೀಮ್ನ ಹೆಸರು. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 4 ಸೆಂಟೆನ್ಸಸ್ ಈಚ್. 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಮೆನ್ಷನ್ ದ ಮೇಜರ್ ಅಚೀವ್ಮೆಂಟ್ಸ್ ಆಫ್ ಇಸ್ರೋ. ಇಸ್ರೋದ ಒಂದು ಮುಖ್ಯ ಸಾಧನೆಗಳ ಬಗ್ಗೆ ಹೇಳಿ ಅಂತಂದಿದ್ದಾರೆ. 6ನೇ ಪ್ರಶ್ನೆ, ಮೊದಲನೇದು ನೋಡಿ. 6ನೇದರಲ್ಲಿ, ಡೆವಲಪ್ಮೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ reached Mars in the first attempt. India became the first country to land near the south pole of the moon. ಇದು ಇಸ್ರೋದ ಮುಖ್ಯ ಸಾಧನೆಗಳು. ಡೆವಲಪ್ಮೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ reached Mars in the first attempt. India became the first country to land near the south pole of the moon. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, 6 ಕ್ವಶನ್ನು. ವಾಟ್ ಆರ್ ದ ರಾ ಮಟೀರಿಯಲ್ಸ್ ಯೂಸ್ಡ್ ಇನ್ ದ ಪೇಪರ್ ಇಂಡಸ್ಟ್ರಿ? ಪೇಪರ್ ಇಂಡಸ್ಟ್ರಿಯಲ್ಲಿ ಯಾವ ಕಚ್ಚಾ ವಸ್ತುಗಳನ್ನು ಉಪಯೋಗ ಮಾಡ್ತಾರೆ ಅಂತ. ಬಾಂಬೂ, ವುಡ್ ಪಲ್ಪ್ ಆ್ಯಂಡ್ ಗ್ರಾಸ್. ದೀಸ್ ಆರ್ ದ ಮಟೀರಿಯಲ್ಸ್ ಯೂಸ್ಡ್ ಇನ್ ದ ಪೇಪರ್ ಇಂಡಸ್ಟ್ರಿ. ಬ್ಯಾಂಬೂ, ವುಡ್ ಪಲ್ಪ್ ಆ್ಯಂಡ್ ಗ್ರಾಸ್. ಇನ್ನು 7th ಕ್ವಶನ್ ಏನಿದೆ ನೋಡಿ, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಗ್ರಾಮ ಪಂಚಾಯತ್ ಇನ್ ರೂರಲ್ ಡೆವಲಪ್ಮೆಂಟ್. ಗ್ರಾಮ ಪಂಚಾಯತ್, ರೂರಲ್ ಅಂದರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತಿಯ ಪಾತ್ರ ಏನು, ಇಂಪಾರ್ಟೆನ್ಸ್ ಏನು ಅಂತ. 7th ಕ್ವಶನ್ ನೋಡಿ, ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್, ಉದ್ಯೋಗ ಕೊಡಿಸೋದು. ಇನ್ಕ್ರೀಸಿಂಗ್ ಇನ್ಕಮ್, ಆದಾಯ ಹೆಚ್ಚು ಹಾಗೆ ಮಾಡುವುದು. ಪ್ರೊವೈಡಿಂಗ್ ಬೇಸಿಕ್ ಫೆಸಿಲಿಟೀಸ್, ಪ್ರೊವೈಡಿಂಗ್ ಸ್ಟ್ರೀಟ್ ಲೈಟಿಂಗ್, ಬಿಲ್ಡಿಂಗ್ ರೋಡ್ಸ್, ಪ್ರೊವೈಡಿಂಗ್ ಡ್ರೈನೇಜ್ ಫೆಸಿಲಿಟೀಸ್. ಇದೆಲ್ಲ ಒಂದು ಗ್ರಾಮ ಪಂಚಾಯತ ಯಾಕೆ ಇರಬೇಕು ಅನ್ನೋದರ ಒಂದು ಮುಖ್ಯ ಇದು. ಇನ್ನು 8th ಕ್ವಶನ್ ನೋಡಿ, ಹೌ ಡಿಡ್ ಜುನಾಗಢ್ ಮರ್ಜ್ ವಿತ್ ಯೂನಿಯನ್ ಆಫ್ ಇಂಡಿಯಾ? ಜುನಾಗಢ ಸಂಸ್ಥಾನ ಭಾರತ ಸರ್ಕಾರದೊಂದಿಗೆ ಹೇಗೆ ವಿಲೀನ ಆಯಿತು ನೋಡಿ. ಆನ್ಸರ್ ನೋಡಿ, ನಿಜಾಮ್ ರೂಲ್ಡ್ ಹೈದರಾಬಾದ್ decided to remain independent. Nizam refused to join India
Armed struggle began. People hated Rajakar. Government sent an army, defeated the Nizam. Hyderabad joined Union of India in 1948. ನೋಡಿ ಮುಖ್ಯ ಪಾಯಿಂಟ್ಸ್ ಇವು. ಹೀಗೆ ಪಾಯಿಂಟ್ ವೈಸ್ ಆಗಿ ನೀವು ಬರೀಬೇಕು. ಇನ್ನು 9th ಕ್ವಶನ್ ಏನಿದೆ ನೋಡಿ. ಡ್ರಾ ಎನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ ದ ಫಾಲೋವಿಂಗ್ ಪ್ಲೇಸಸ್. ಬೆಂಗಳೂರು, ಭದ್ರಾವತಿ, ಮುಂಬೈ, ದುರ್ಗಾಪುರ್, ವಿಶಾಖಪಟ್ಟಣಂ ಇವನ್ನ ಒಂದು ಭಾರತದ ನಕ್ಷೆಯನ್ನು ತೆಗೆದು ಔಟ್ಲೈನನ್ನು ತೆಗೆದು ಇವುಗಳನ್ನು ಮಾರ್ಕ್ ಮಾಡಬೇಕು. ಇವೆಲ್ಲ ಮುಖ್ಯವಾದ ನಕ್ಷೆಗಳನ್ನು ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ 5th ಪಾರ್ಟ್ನಲ್ಲಿ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 8 ಸೆಂಟೆನ್ಸಸ್ ಈಚ್ ಅಂತ. ಕಾಶ್ಮೀರ್ ಈಸ್ ಯುನಿಕ್ ಅಮಾಂಗ್ ಆಲ್ ಅದರ್ ಸ್ಟೇಟ್ಸ್ ಇನ್ ಇಂಡಿಯನ್ ಯೂನಿಯನ್ ಹೌ. ನೋಡಿ ಇಲ್ಲಿ ಕ್ವಶನ್ ತಪ್ಪಾಗಿದೆ. ಹೌ ಯುನಿಫಿಕೇಶನ್ ಆಫ್ ಕಾಶ್ಮೀರ್ ಈಸ್ ಯುನಿಕ್ ಅಂದರೆ ಕಾಶ್ಮೀರ ಭಾರತದೊಂದಿಗೆ ಏನು ಭಾರತದಲ್ಲಿ ವಿಲೀನವಾಯಿತು ಅದು ಒಂದು ಯುನಿಕ್ ಅಂತ. ಅದು ಯಾವ ರೀತಿ ಯುನಿಕ್ ಅಂತ ಕೇಳಿದ್ದಾರೆ. ಕಾಶ್ಮೀರ್ ಯುನಿಕ್ ಅಂತ ಕೇಳಿಲ್ಲ, ಯುನಿಫಿಕೇಶನ್ ಆಫ್ ಕಾಶ್ಮೀರ್. ರೂಲ್ಡ್ ಬೈ ಕಿಂಗ್ ಹರಿ ಸಿಂಗ್, ವಾಂಟೆಡ್ ಟು ರಿಮೈನ್ ಇಂಡಿಪೆಂಡೆಂಟ್. ಶೇಖ್ ಅಬ್ದುಲ್ಲಾ ಫಾಟ್ ಫಾರ್ ದ ಫ್ರೀಡಮ್ ಆಫ್ ಕಾಶ್ಮೀರ್, ಡಿಸೈಡೆಡ್ ಟು ಮರ್ಜ್ ವಿತ್ ಇಂಡಿಯಾ. ಪಾಕಿಸ್ತಾನ್ ಅಟ್ಯಾಕ್ಡ್ ಇಂಡಿಯಾ. ಹರಿ ಸಿಂಗ್ took help of Indian government. Pakistani attempt failed. Jammu and Kashmir merged with India. One part of Kashmir remained with Pakistan. ಇದು ಉತ್ತರ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.